ಜಾತಿವಾದಿ ರಮೇಶ್ ಕತ್ತಿಗೆ ಬಂಧಿಸಿ ರಮೇಶ್ ಕತ್ತಿ ಬಂಧಿಸಿ ಏನೇ ಬರಲಿ ಗೆಲ್ಲುವರೆಗೆ ಹೋರಾಟ ಈಗ ಬೇಡ
ಲುಚ್ಚ ಕತ್ತಿಗೆ ಲುಚ್ಚ ಕತ್ತಿಗೆ ಲುಚ್ಚ ಕತ್ತಿಗೆ ಉಮೇಶ್ ಕತ್ತಿಗೆ ಧಿಕ್ಕಾರ ಧಿಕ್ಕಾರ ರಮೇಶ್ ಕತ್ತಿಗೆ ಧಿಕ್ಕಾರ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಉಮೇಶ್ ಕತ್ತಿಗೆ ಉಮೇಶ್ ಕತ್ತಿಗೆ ಬೇಕೇ ಬೇಕು ಬೇಕೇ ಬೇಕು ಕತ್ತಿ ಕಮ್ಮಿ ಹೆಚ್ಚು ಮೀಸದ ನಾನು ಕತ್ತಿ ತಿಕ್ಕ ಹೆಚ್ಚದ ಮೀಸ್ ನಾನು ಏನು ನಿನ್ನಿನ ದಿವಸ ರಮೇಶ್ ಕತ್ತಿ ಅವನು ನಮ್ಮ ವಾಲ್ಮೀಕಿ ಸಮಾಜದ ಬಗ್ಗೆ ಹಗರವಾಗಿ ಬ್ಯಾಡ ಸುಳ್ಳು ಮಕ್ಕಳು ಅಂತೇಳಿ ಮಾತಾಡಿದನು. ಇವತ್ತಿನ ಮುಖಾಂತರ ಅವಾಗ ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತೀವಿ. ನಾವು ಹಾಗೂ ಲಿಂಗಾಯತರು ಎಲ್ಲರೂ ಒಂದು ಬಾಂಧವ್ಯವಾಗಿದ್ದೀವಿ. ಈ ಜಾತಿ ಒಕ್ಕೂಟವನ್ನು ಒಡೆದು ರಾಜಕೀಯ ಆಡ್ತಾ ಇದ್ದಾನು ಉಮೇಶ್ ಕತ್ತಿ. ನೀನು ಮಿಸಿ ತಿರುವತಿ, ನಾವು ಮಿಸಿ ಕಾದಾರದು. ಇನ್ನು ಮುಂದೆ ನಿನ್ನ ರಾಜಕೀಯ ಬಗ್ಗೆ ನೀನು ಇನ್ನು ಮುಂದೆ ಎಚ್ಚರಿಕೆ ಕೊಡೋಕೆ ನಾವು ಹೇಳ್ತೀವಿ. ಯಾಕಂತಂದ್ರೆ ನೀನು ಇಂಥ ಹೇಳಿತನ ಬಿಟ್ಟು ಬಿಡು. ಏನಿದ್ರು ಅಭಿವೃದ್ಧಿ ಕಡೆ ಗಮನ ಕೊಟ್ಟು ರಾಜಕೀಯ ಮಾಡು. ಅದನ್ನ ಬಿಟ್ಟು ಭಾಷೆನಲ್ಲಿ ಬಿಗ್ಯಾಕೆ ಹೋಗ್ತಿರಲ್ಲ. ನಮಗೂ ಮಿಸಿದ ತಿರುವಾಕ ನೋಡ್ಬೇಕಾದ್ರೆ ನಾವು ವೀರ ಲಕ್ಷ್ಮಣ ಆಗಲಿ, ಒಂಟೂರು ಬಾಳಪ್ಪ ಆಗಲಿ, ಅವರೆಲ್ಲ ಮಿಸಿ ಕಾದಾರದು. ಜಾತಿ ಹೊಡೆದು ನೀನು ಈ ತರ ಮಾಡಕ್ ಹೋಗಬೇಡ. ಇನ್ನು ಏನಾದರೂ ನಮಗೂ ಮಾತಾಡಕ್ ಬರ್ತೈತಿ. ನಿನ್ನ ಬಾಯನ್ನು ಹಗರವಾಗಿ ಇಟ್ಕೋಬೇಕು. ಇನ್ನು ಮುಂದೆ ಏನಾದರೂ ನೀ ಇದೇ ತರ ಮಾತಾಡಿದ್ರೆ ನಿನ್ನ ಮನೆಗೆ ನುಗ್ಗು ಹೊಡಿತು. ಅದನ್ನ ಎಚ್ಚರಿಕೆ ಮುಖಾಂತರ ಕೊಡ್ತಾ ಇದ್ದೀವಿ. ರಮೇಶ್ ಕತ್ತಿಗೆ ಸಮುದಾಯ ಬಗ್ಗೆ ಗೆಲ್ಲುವವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಒಗ್ಗಟ್ಟಿರಲಿ 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 ನಿನ್ನೆ ನಡೆದಂಥ ಫಲಿತಾಂಶ ಸಂದರ್ಭದಲ್ಲಿ ಸಮುದಾಯನ ಉದ್ದೇಶಿಸಿ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಂತ ರಮೇಶ್ ಕತ್ತಿ ನಿನ್ನೆ ಸಾಯಂಕಾಲ ಕ್ಯಾಂಪ್ ಸ್ಟೇಷನ್ನಲ್ಲಿ FIR ದಾಖಲಾದರೂ ಇನ್ನೂವರೆಗೂ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ. FIR ದಾಖಲಾಗಿ ಸರಿಸುಮಾರು 20 ತಾಸುಗಳು ಕಳೆದು ಹೋದವು. ಇನ್ನೂವರೆಗೂ ಅವರಿಗೆ ಯಾವುದೇ ರೀತಿಯ ಕಾನೂನು ರೀತಿಯ ಕ್ರಮ ಕೈಗೊಂಡಿಲ್ಲ. ಇದೇ ರೀತಿ ತಡ ಮಾಡಿದರೆ ಮುಂದಂತ ಆಗುವಂಥ ಅನಾಹುತಗಳಿಗೆ
ಇಡೀ ಸಮಾಜ ಅದಕ್ಕೆ ತಕ್ಕ ಉತ್ತರ ನೀಡಬೇಕಾಗುತ್ತೆ. ಕೂಡಲೇ ಅವ್ರನ್ನ ಬಂಧಿಸಬೇಕು. ಅದೇ ರೀತಿ ಅವರ ಸದಸ್ಯತ್ವವನ್ನು ರದ್ದುಪಡಿಸಬೇಕು. ಇದೇನು ರದ್ದುಪಡಿಸದೆ ಹೋದಲ್ಲಿ ಉಗ್ರವಾದ ಪ್ರತಿಭಟನೆ ಹಾಗೂ ರಾಜ್ಯಾದ್ಯಂತ ಕರೆ ನೀಡಬೇಕಾಗುತ್ತೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲೂ ಸಹ ಎಲ್ಲ ಸಮುದಾಯದ ಯುವ ಮುಖಂಡರು ಹಿರಿಯರು ಕೂಡಿ ಇವತ್ತು ಪ್ರತಿಭಟನೆ ಕೈಗೊಳ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಗೆ ಸ್ಪಂದಿಸಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕೂಡಲೇ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಅವರಿಗೆ ಜೈಲಿಗೆ ಕಟ್ಟುವಂತ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಈ ಒಂದು ಮಾಧ್ಯಮ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ರಮೇಶ್ ಕತ್ತಿಗೆ ಬೇಕೇ ಬೇಕು, ಬೇಕೇ ಬೇಕು. ರಮೇಶ್ ಕತ್ತಿಗೆ, ರಮೇಶ್ ಕತ್ತಿಗೆ ಬೇಕೇ ಬೇಕು, ಬೇಕೇ ಬೇಕು. ರಮೇಶ್ ಕತ್ತಿಗೆ, ಬೇಕೇ ಬೇಕು. ಧಿಕ್ಕಾರ ಧಿಕ್ಕಾರ ಒಳಗುರ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ 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 ಧಿಕ್ಕಾರ. ಬೇಕೇ ಬೇಕು. ಬರೋಬ್ಬರ ಇಲ್ಲಿ ಬನ್ನಿ. ಬಾ 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 ಬನ್ನಿ, ಬಸ್ ಇಲ್ಲಿ. ಇಂಗ್ಲಿಷ್ ಬಾಯ್ ಇಲ್ಲಿ ಇಲ್ಲ, ಇಲ್ಲ ಇಲ್ಲ ಬಾ ಇಲ್ಲಿ. ಸರ್ ಹೇಳಿ. ಏನು ನಿನ್ನೆ ರಮೇಶ್ ಕತ್ತಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಉಮೇಶ್ ಕತ್ತಿ ಅವರೇ, ನಾವು ಈ ಬೆಳಗಾವಿ ಜಿಲ್ಲಾದಿಂದ ನಿಮಗೊಂದು ಹೇಳ್ತಾ ಇದ್ದೀವಿ, ನಿಮ್ಗೆ ನಾಯಕತ್ವ ಇದ್ರೆ ನಾಯಕರವ್ರ ತಂಟೆಗೆ ಬಂದರೆ ನೀವು ಚೂರು ಚೂರು ಆಗಿ ಹೋಗ್ತೀರಾ. ನಿಮ್ಗೆ ಹೇಳ್ತಾ ಇದ್ದೇವೆ ತಿಳ್ಕೊಳ್ಳಿ, ಸಹನ ಶಕ್ತಿ ಭಾಳ ತೊಗೊಂಡಿದ್ದೇವೆ. ಇದ್ರ ಮುಂದೆ ಏನಾದರೂ ನೀವು ಈ ಥರ ಮಾಡಕತ್ತಂದ್ರೆ ನಿಮ್ಮನ್ನು ಇಲ್ಲಿಂದ ಕರ್ನಾಟಕದಿಂದ ಗಡಿ ಪಾರು ಮಾಡ್ತೀವಿ. ಯಾಕಂತಂದರೆ ನಮ್ಮ ಸಹಕಾರ ಇರೋದಾಗಲಿ, ನಮ್ಮ ನಾಯಕರು ಇರೋದಾಗಲಿ, ನೀವು ಏನು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಪದೇ ಪದೇ ಪದೇ, ನೀವು ಇಲ್ಲಿ ಬದುಕುವಂಥ ನಿಮ್ಗೆ ನೈತಿಕತೆನೇ ಇಲ್ಲ. ಯಾಕಪ್ಪ ಅಂತಂದರೆ ಗೊತ್ತಾಗುತ್ತೆ ನೀವು ಜಾತಿವಾದಿ ಇದ್ದೀರಿ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ಹೇಳ್ತಾ ಇದ್ದೇವೆ, ನೀವು ಪೊಲೀಸ್ ಇಲಾಖೆಗೆ ದಯಮಾಡಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಿ ಕೂಡಲೇ ಅವ್ರನ್ನ ಬಂಧಿಸಬೇಕು. ಇಲ್ಲಂತಂದರೆ ಬರುವಂಥ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮತ್ತೆ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.
ರಿಯಾಯಿಸಿ ಮಾತಾಡ್ತಕ್ಕಂಥದ್ದು ನೋಡಿದ್ರೆ ಸಮಗ್ರ ಕರ್ನಾಟಕದ ದಲಿತ ಸಮುದಾಯಗಳಿಗೆ ಪಕ್ಷವಾಗಿದೆ. ನಾವು ರಮೇಶ್ ಕತ್ತಿಯನ್ನು ಮೇಲೆ ಎಫ್ಐಆರ್ ಮಾಡಿದ್ದೀವಿ. ಯಾವುದೇ ನಿರ್ದಯವಾಗಿ ಸಮಾಜ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಅತ್ಯಂತ ತುರ್ತಾಗಿ ಅವರ ಮೇಲೆ ಕಠಿಣ ಮಾಡಿ ಕ್ರಮ ತಗೊಂಡು ಅವರನ್ನು ಜೈಲಿಗೆ ಅಟ್ಟಬೇಕು. ಮತ್ತು ಈಗೇನು ಚುನಾಯಿತ ಆಗಿದ್ದ ನಾವು BDC ಬ್ಯಾಂಕಿನ ನಿರ್ದೇಶಕ ಅಂತೇಳಿ ಅದನ್ನು ಕೂಡಲೇ ರದ್ದು ಮಾಡುವಂಥ ಕೆಲಸ ನಾವು ಮಾಡಿದ್ವಿ. ಮತ್ತು ಈಗಾಗಲೇ ಅವರ ಬಗ್ಗೆ ಬೇಕೇ ಬೇಕು, ಬೇಕೇ ಬೇಕು. ಬಂಧಿಸಿ 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 ವಾಲ್ಮೀಕಿ ಸಮುದಾಯಕ್ಕೆ ಅವೇಳ್ಕರ್ ಹೇಳಿಕೆ ನೀಡಿರುವ ನಾಲಾಯಕ್ ರಮೇಶ್ ಕತ್ತಿಗೆ ಏನೇ ಬರಲಿ ಬಂಧುಗಳೇ, ಇವತ್ತು ಏನು ಬೆಳಗಾವಿಯ ಚನ್ನಮರುತದಲ್ಲಿ ಸಮಸ್ತ ನಮ್ಮ ಸಮುದಾಯದ ನಾಯಕರು, ಹಿರಿಯರು ಹಾಗೂ ಯುವಕರು ಈ ಒಂದು ಹೋರಾಟಕ್ಕೆ ಸಾಕ್ಷಿಯಾಗಿದ್ದೀರಾ. ತಮಗೆಲ್ಲರೂ ಗೊತ್ತಿರುವಂತ ವಿಚಾರ, ಇಡೀ ರಾಜ್ಯದಲ್ಲಿ ರಮೇಶ್ ಕತ್ತಿ ಅವರು ಏನು ಹುಕ್ಕೇರಿ ತಾಲೂಕಿನ ಮಾಜಿ ಸಂಸದ, ಹುಕ್ಕೇರಿ ಏನು ರಮೇಶ್ ಕತ್ತಿ ಅವರು ಕೊಟ್ಟಂತ ಹೇಳಿಕೆ ಏನು ಚುನಾವಣಾ ಮತ ಎಣಿಕೆ ಸಮಯದಲ್ಲಿ ಅವರು ಕೊಟ್ಟಂತ ಮಾತು ಬೇಡ್ರ ಅನ್ನೋ ಪದವನ್ನು ಬಳಸಿ ಮುಂದೆ ಕೆಟ್ಟದಾಗಿ ಬಳಕೆಯನ್ನು ಮಾಡಿದ್ದಾರೆ ಪದವನ್ನು. ಅದನ್ನ ಹೇಳೋಕ್ಕೂ ನಮಗೆ ಯಾರಿಗೂ ಮನಸ್ಸಾಗಲ್ಲ, ಅಂತ ಮನಸ್ಸಿಗೆ ನೋವುವಂತ ಸಂಗತಿ. ಈ ವಿಚಾರವಾಗಿ ರಮೇಶ್ ಕತ್ತಿ ತನ್ನ ನೀಚ ಬುದ್ಧಿಯನ್ನ, ಒಂದು ಕೆಟ್ಟ ಗುಣವನ್ನ ಇಡೀ ರಾಜ್ಯದ ಜನತೆಯ ಮುಂದೆ ಆತ ಬಹಿರಂಗಪಡಿಸಿದಾನ. ರಮೇಶ್ ಕತ್ತಿ, ನೀನು ಈಗ ಬುದ್ಧಿ ಕಲಿಯಲಿಲ್ಲ ಅಂದ್ರ ಬರುವಂತ ದಿನಮಾನಗಳಲ್ಲಿ ಇಡೀ ರಾಜ್ಯಾದ್ಯಂತ ಸರ್ವ ಜನಾಂಗದ ಸಮುದಾಯಗಳು ನಿನಗೆ ತಕ್ಕ ಪಾಠವನ್ನು ಕಲಿಸುವಂತ ಪರಿಸ್ಥಿತಿ ಬಂದ ಬರ್ತದ. ನೀನು ಇಡೀ ಜಿಲ್ಲೆಯನ್ನು ಬಿಟ್ಟು ಹೋಗುವಂತ ಪ್ರಸಂಗ ಕೂಡ ಬಂದ ಬರ್ತದ. ಯಾಕಂದ್ರೆ ನೀನು ಕೊಟ್ಟಿರುವಂತ ಹೇಳಿಕೆ ಸಮುದಾಯದ ಪ್ರತಿಯೊಬ್ಬ ನಾಯಕನ ಎದೆಗೆ ಬಾಣವನ್ನ ಬಿಟ್ಟಂತ ಮಾತನ್ನ ನೀವು ಮಾತಾಡಿದ್ಯಾ. ಆದ್ರೆ ಆ ಬಾಣ ನಾವು ಎದೆಗೆ ಬಿಟ್ಕೊಳ್ಳೋದೆ ನೇರವಾಗಿ ನಿನ್ನ ತಲೆಗೆ ಹೊಡೆಯುವಂತ ಕೆಲಸವನ್ನ ನಮ್ಮ ಸಮುದಾಯ ಮಾಡ್ತದ. ಯಾಕಂದ್ರೆ ನಮ್ಮ ಸಮುದಾಯ ಇತಿಹಾಸವನ್ನ, ಒಂದು ದೊಡ್ಡ ಇತಿಹಾಸ ಕೊಟ್ಟಂತ ಸಮುದಾಯವನ್ನ ಇಡೀ ಆಗಿನ ಬ್ರಿಟಿಷ್ ಕಾಲದಲ್ಲಿ ಏನು ನಮ್ಮ ದೇಶ ರಕ್ಷಣೆಯಲ್ಲಿ, ಸ್ವತಂತ್ರ ಸಂಗ್ರಾಮದಲ್ಲಿ ನಮ್ಮ ಸಮುದಾಯ ಮೊದಲನೇ ಸ್ಥಾನದಲ್ಲಿತ್ತು. ನಮ್ಮ ಇತಿಹಾಸವನ್ನ ತಾವು ಮರಿಬಾರ್ದು. ನೀವು ಕೊಟ್ಟಂತ ಹೇಳಿಕೆ ಇಡೀ ರಾಜ್ಯದ ಜನರ, ಒಂದೇ ಸಮುದಾಯ ಅಲ್ಲ, ಎಲ್ಲ ಸಮುದಾಯಕ್ಕೂ ಕೂಡ ಮನಸ್ಸಿಗೆ ನೋವಾಗಿದೆ. ಇದಕ್ಕೆ ನೀನು ಪಾಠವನ್ನ ಕಲಿತೀಯ. ನೀನೇನು ಒಬ್ಬ ರಾಜಕಾರಣಿಗಳನ್ನ ಗುರಿ ಇಟ್ಕೊಂಡು ಈ ರೀತಿ ಮಾತನಾಡ್ತೀಯ, ಸಮುದಾಯ ನಾಯಕರನ್ನ ತುಳಿಯುವಂತ ಕೆಲಸವನ್ನ ನೀವು ಮಾಡ್ತೀಯ. ಇದು ಇವತ್ತಿಗೆ ಕೊನೆ ಆಗಬೇಕು. ನೀನೇನು ಈ ರೀತಿ ಮಾತಾಡ್ತಿದ್ದೆ, ನಾವು ಎಲ್ಲದಕ್ಕೂ ಕೂಡ ಸಮುದಾಯದ ನಾಯಕರು ತಾಳ್ಮೆ ತಗೊಂಡ್ವಿ. ಆದ್ರೆ ನೀನೇ ಮಾತನಾಡಿ ನೀನು ಒಂದು ಹಾಳಬಾವಿಗೆ ಬಿದ್ದಂತ ಕೆಲಸವನ್ನ ನೀನೇ ಮಾಡ್ಕೊಂಡಿದ್ಯಾ. ನಿನ್ನ ನೀಚ ಬುದ್ಧಿಯನ್ನು ತೋರಿಸಿ ಇಡೀ ಸಮುದಾಯದ ಜನರಿಗೆ ನೀನು ಏನು ಆಹಾರವಾಗಿಬಿಟ್ಟಿದ್ಯಾ. ನೀನು ಇವತ್ತೇನು ಸಮುದಾಯದ ನಾಯಕರೇನು ಇವತ್ತು ಇದೀವಿ, ಒಬ್ಬೊಬ್ಬರು ಹಿಂದೆ ಕೂಡ 100 ಜನ ಇದಾರ. ಅವರೆಲ್ಲ ಬೀದಿಗೆ ಇಳಿದ್ರ ನೀನು ಈ ಜಿಲ್ಲೆಯನ್ನ ಬಿಟ್ಟು ಹೋಗೋದು ಪರಿಸ್ಥಿತಿ ಬಂದೇ ಬರ್ತದೆ. ಅದಕ್ಕಾಗಿ ಇನ್ನು ಮುಂದೆ ನೀನು ಮಾತಾಡಬೇಕಾದ್ರೆ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಮಾತಾಡಬೇಕು, ಎಲ್ಲ ಸಮುದಾಯವನ್ನ ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನ ನೀವು ಕಲ್ಕೋಬೇಕು. ಇಲ್ಲಾಂದ್ರೆ ಬರುವಂತ ದಿನಗಳಲ್ಲಿ ಆಗಿರ್ಬೋದು, ಇವತ್ತು ಈ ಹೋರಾಟದ ಮುಖಾಂತರ ನಿನಗೆ ನಮ್ಮ ಹೋರಾಟದ ಶಕ್ತಿ, ಸಮುದಾಯದ ನಾಯಕರ ಶಕ್ತಿ, ನಮ್ಮ ಸಮುದಾಯದ ಹಿರಿಯರ ಶಕ್ತಿ, ನಮ್ಮ ಯುವಕರ ಶಕ್ತಿಯನ್ನ ನೀನು ಬಹಳ ಚೆನ್ನಾಗಿ ಅರ್ಥಕೊಳ್ಬೇಕಾದ. ಇಲ್ಲಾಂದ್ರೆ ನೀನು ತಕ್ಕ ಪಾಠವನ್ನು ಕಲ್ತೀಯ. ಈಗಾಗಲೇ ವಾಲ್ಮೀಕಿ ಸಮಾಜದ ವತಿಯಿಂದ ಅಥವಾ ಎಲ್ಲ ಶೋಷಿತ ಸಮುದಾಯದವರು ಈಗಾಗಲೇ ಇಲ್ಲಿ ನಾವು ಸೇರಿಕೊಂಡಿದ್ದೇವೆ.
ಈಗಾಗಲೇ ಮಾಡಿರುವಂಥ ಪದ ಕೂಡ ಆರ್ಡರ್ ಮೇಲೆ ಇನ್ನೂ ಕೂಡ ಸೀರಿಯಸ್ನೆಸ್ ರೇಪ್ ಕೇಸ್ ಕೂಡ ಹಾಕಲಿಕ್ಕೆ ತಯಾರಿದ್ದೀವಿ. ಈಗಾಗಲೇ ನಮ್ಮ ಆಯೋಗದಲ್ಲಿ ಕರ್ನಾಟಕದ ನಮ್ಮ SC ಆಯೋಗದಲ್ಲಿ ಕೂಡ ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ. ಅದೇ ರೀತಿ ಡೆಲ್ಲಿಯಲ್ಲೂ ಕೂಡ ಈಗಾಗಲೇ ನಮ್ಮ 4 ಜನ ಟೀಮು ಡೆಲ್ಲಿಯಲ್ಲೂ ಕೂಡ ನಮ್ಮ ಆಯೋಗಕ್ಕೆ ಅಲ್ಲೂ ಕೂಡ ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ. ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡಲೇ ಅವನನ್ನು ಬಂಧಿಸಿ ಜೈಲಿಗೆ ತಂದು ಕೆಲಸ ಮಾಡಬೇಕು. ಏನಾದರೂ ಬಂಧಿಸದೇ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಗಂಭೀರವಾದ ಮಾಡಬೇಕಾಗುತ್ತೆ, ಮನೆ ಧ್ವಂಸ ಮಾಡಬೇಕಾಗುತ್ತೆ, ಮನೆಯಲ್ಲಿ ನುಗ್ಗಿ ಹೊರಗೆ ತಂದು ಎಳೆಯೋದು ಹೊಡೆಯುವಂಥ ಕೆಲಸ ನಾವು ನಮ್ಮ ಸಮಾಜ ಮಾಡಬೇಕಾಗುತ್ತೆ. ಹಾಗಾಗಿ ಇವೆಲ್ಲ ಘಟನೆಗಳು ಮುಂದೆ ಆಗಬಾರದಂತ ಸರ್ಕಾರ ಯಾವುದೇ ರಾಜಕೀಯ ಒತ್ತಡಕ್ಕಾಗಲಿ ಯಾರದೇ ವ್ಯಕ್ತಿಗಳಿಗಾಗಲಿ ಮಣಿದನೆ ಕೂಡಲೇ ಬಂಧನ ಮಾಡಬೇಕು ಅಂತ ವಿನಂತಿ. ಅವನ ಬಂಧನ ಮಾಡಬೇಕು, ಕೂಡಲೇ ಅವನ ಬಂಧನ ಮಾಡಬೇಕು, ಜೈಲಿಗೆ ಹಾಕಬೇಕು ಅನ್ನುವಂಥದ್ದು ಸದಸ್ಯತ್ವ. ಮತ್ತು ಇನ್ನೊಂದು ಕೂಡ ನಾವು ನಿನ್ನೆ ನಡೆದಿರುವಂಥ DCC ಬ್ಯಾಂಕ್ ಚುನಾವಣೆಯಲ್ಲಿ ಒಂದು ಸ್ಥಳದಲ್ಲಿ ಕೂತು ಕ್ಯಾಂಪೇನದ ಒಂದು ಸ್ಥಳದಲ್ಲಿ ಕೂತು ಮಾತಾಡಿರುವಂಥದ್ದು DCC ಬ್ಯಾಂಕಿನ ಸದಸ್ಯತ್ವವನ್ನು ಕೂಡ ರದ್ದು ಮಾಡಬೇಕು, ಅವನ ಅಮಾನತುಗೊಳಿಸಬೇಕಂತ ವಿನಂತಿಯನ್ನು ಮಾಡ್ತಾರೆ. ನಾಲಾಯಕ್ ರಮೇಶ್ ಕತ್ತಿಗೆ ರಮೇಶ್ ಕತ್ತಿಗೆ ಮತ್ತೆ ಏನಿಲ್ಲ ಸರ್, ನಮಗೂ ನಿಮ್ಮ ಸರ್ ನಮಗೂ ಒಂದು ಅರೆಸ್ಟ್ ಮಾಡ್ತೀವಿ ಅಂದ್ರೆ ಟೈಮಿಂಗ್ ಕೊಡ್ರಿ. ನಮ್ಗೆ ನಿಮ್ಮ ಪೊಲೀಸ್ ಇಲಾಖೆಯಿಂದ ಅವನ ಕೂಡಲೇ ನಾವು ಬಂಧನ ಮಾಡ್ತಾರೆ ಅಂತ ಭರವಸೆ ಕೊಡ್ರಿ. ಇವತ್ತರ ನಾವು ಇಲ್ಲೇ ಹೇಳ್ಬಿಡಿ ಸರ್, ಈಗ ಹೇಳ್ಬಿಡಿ ಸರ್. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಸರ್. ಅದ್ರ ಬಗ್ಗೆ ಯಾಕಂದ್ರೆ ನಾವು ಯಾವ ಜಾತಿ ಯಾವ ಸಮಾಜ ವಿರೋಧಿಗಳಲ್ಲ ಸರ್. ಆದ್ರೆ ನಾವು ವೈಯಕ್ತಿಕ ವಿರೋಧ ರಮೇಶ್ ಕತ್ತಿಯವರು ಯಾಕಂದ್ರೆ ಅವ್ನು ಮಾತಾಡ್ದ ಕತ್ತಿ ಮೇಲೆ ಕುತ್ಕೊಂಡು ಪಂಚಾಯತ್ ಕತೆ ಮಾತಾಡಿದಾಗ ಮಾತಾಡಿದ್ರು. ಅವನು ಹೋಗಿ ಎಲ್ಲಿ ಹೇಳ್ರಿ BK ಮಾಡೋದು ಅಂತ ದೊಡ್ಡ ಸ್ಕೂಲ್ ಅಂತ ಮೀಡಿಯಾದವು ಅಂತ ಹೇಗೆ ಫೋಕಸ್ ಐತ್ರಿ. ಇವತ್ತು ಮೀಡಿಯಾ ಎಲ್ಲಿಗೆ ಸರ್ ಅಂತ ನಾವು ಮಾತಾಡ್ತಾರೆ ಎಂತ ಅಷ್ಟು ಪ್ರಯತ್ನ ಅಂದ್ರೆ ಸರ್. ಅವರೊಬ್ಬರು ಮಾಜಿ ಸಂಸದರು ಸರ್. ವಿಷಯದ ಎರಡನೇ ಮಾತಿಲ್ಲ, ಕೇಸ್ ಆಗಿದೆ ಸರ್. ಏನಾಗಿದೆ ಟ್ರಾಫಿಕ್ ಎಲ್ಲ ಸಮಸ್ಯೆ ಆಗಿದೆ, ಜನ ಸಮಸ್ಯೆ ಸಮಾಜಕ್ಕೆಲ್ಲ ಸಮಸ್ಯೆ ಆಗಿದೆ ಸರ್. ಹೀಗಾಗಿ ನಿನ್ನೆ ನಮ್ಮ ಇಲ್ಲಿ ಬೆಳಗಾವಿ ಸಿಟಿಯಲ್ಲಿ ನಿಮ್ಮ ಲಾಂಡ್ ಏರಿಯಾದಲ್ಲಿ ಕ್ಯಾಂಪ್ದಲ್ಲಿ ಏನು ಘಟನೆ ಆಯಿತು ನಮಗೆ ಕೂಡ ಬರ್ಕೊಂಡು ಮಾಡಿದ್ದಾರೆ. ಅಲ್ಲಿ ಏನು ಸುಳ್ಳೆ ಮಗ ಅಂತ ಸರ್ FIR ಆಯಿತು. ಈಗ ಹಿರಿಯ ಸಂಸ್ಥೆ ತಮ್ಮ ನಾನು ಗಮನಿಸಿ ತರಲಿಕ್ಕೆ ಇಷ್ಟಪಡ್ತೀನಿ ಸರ್. ಏನಾದ್ರು ಸುಳ್ಳೆ ಮಗ ಅಂತೆಲ್ಲ ನಮ್ಮ ಮಹಿಳಾದಿಂದ ಒಂದು ಕೂಡ ಹೆಣ್ಮಗಳು ಕೂಡ ಇವತ್ತು ನಿಮ್ಮಲ್ಲಿ ಕೇಸ್ ಕೊಡ್ತಾರೆ ಹಿರಿಯರ ಮುಖಾಂತರ. ಆ ಕೇಸನ್ನು ತಗೋರಿ, ದೌರ್ಜನ್ಯ ಕಮಿಟಿ ಬಂದು ಕೇಸ್ ಆಗುತ್ತೆ. ಅವ್ನು ಎಷ್ಟು ಮಟ್ಟಿಗೆ ನೀವು ಅರೆಸ್ಟ್ ಮಾಡ್ತೀರಿ, ಎಲ್ಲಿ ಮಟ್ಟಿಗೆ ಕಾನೂನು ಬಂದಿತ್ತು ಅಂತ ಹೇಳಿ ಇವತ್ತು ನಾವು ಅಸಾಧ್ಯ ಕೊಡೋದ್ರಿಂದ ನಮ್ಗೆ ಯಾವಾಗ ಏನು ಮಾಡ್ತೀವಿ ಕೊಟ್ಟಾಗ ಇದನ್ನ ಪ್ರತಿಭಟನೆ ಬಿಡ್ತು ಸರ್. ಮನೆಗೆ ಹೋಗ್ತೀವಿ. ಈಗಾಗಲೇ ನಾವು ಯಾವತ್ತೂ ಕೂಡ ಕಾನೂನು ವ್ಯವಸ್ಥೆಯನ್ನ ಕಾಪಾಡತಕ್ಕಂಥವ್ರು ನಾಯಕ ಸಮಾಜದವರು, ದಲಿತ ಸಮಾಜದವರು ಒಂದು ವೇಳೆ ರಮೇಶ್ ಕತ್ತಿಯನ್ನ ಬಂಧಿಸಿದ್ದಲ್ಲಿ ದಿನಾಂಕ 24ರಂದು ಇದೇ ತಿಂಗಳ 24ರಂದು ಬೆಳಗಾವಿ ಜಿಲ್ಲಾ ಸಂಪೂರ್ಣ ಬಂದ್ ಮಾಡಲಾಗುತ್ತದೆ. 4 ಲಕ್ಷ ಜನಸಂಖ್ಯೆ ಕೂಡಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೇವೆ. ಇದು ಘಂಟಾಘೋಷವಾಗಿ ಮತ್ತೆ ಹೇಳ್ತಾ ಇದ್ದೇನೆ. ಆಯ್ತು, ಇಲ್ಲಿ ಈ 24 ಇದೇ ತಿಂಗಳು ಅವನು ರಮೇಶ್ ಕತ್ತಿ ಬಂದಿದ್ರೆ ಇಡೀ ಬೆಳಗಾವಿ ಜಿಲ್ಲೆ ಬಂದ್ ಬಂದ್ ಬಂದ್. ಇವತ್ತು ನಾವೆಲ್ಲ ಸೇರಿರ್ತಕ್ಕಂಥ ಎಲ್ಲಾ ಲೀಡರ್ಸ್ಗಳು, ದಲಿತ ಸಮುದಾಯ, ನಾವು ವಾಲ್ಮೀಕಿ ಸಮುದಾಯ, ಅಲ್ಪಸಂಖ್ಯಾತರು, ಎಲ್ಲಾ ಜಾತಿ ಜನಾಂಗದವರು ಸೇರಿದರೆ ನಮ್ಮ ತೀರ್ಮಾನ 24ನೇ ತಾರೀಕು ಬೆಳಗಾವಿ ಜಿಲ್ಲಾ
ಬಂದ್ ಬಂದ್ ಬಂದ್. ಡೇಟ್ ಇದೆ 24 ತಿಂಗಳು, ಇದೇ 24ನೇ ತಾರೀಕು, ಅಕ್ಟೋಬರ್ 24ನೇ ತಾರೀಕು. ಮತ್ತ ಈಗಾಗಲೇ ಈ ಪ್ರತಿಭಟನೆಗೆ ತಾವೆಲ್ಲರೂ ಬಂದು ಪ್ರತಿಭಟನೆ ಮಾಡಿದಿರಿ. ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೇವೆ, ತಾವು ದಯಮಾಡಿ ಇವತ್ತಿನ ಈ ಶಾಂತಿಯುತ ಪ್ರತಿಭಟನೆಯನ್ನ ನಾವು ನಿಲ್ಲಿಸೋಣ. ಪೊಲೀಸರಿಗೆ ನಾವು ಅಲ್ಟಿಮೇಟಮ್ ಕೊಟ್ಟಿದ್ದೇವೆ. ಬಂಧನ ಮಾಡಲಿಲ್ಲ ಅಂತಂದ್ರ 24ನೇ ತಾರೀಕು ಬೆಳಗಾವಿ ಬಂದ್ ಮಾಡ್ತೇವೆ. 4 ಲಕ್ಷ ಜನ ಇಲ್ಲಿ ನಾವು ಕೊಡ್ಕೊಳ್ತೇವೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಂದ್ ಮಾಡ್ತೇವೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹರಡಿರ್ತಕ್ಕಂಥ ದಲಿತ ಸಮುದಾಯ, ವಾಲ್ಮೀಕಿ ಸಮುದಾಯ, ಹಿಂದುಳಿದ ವರ್ಗಗಳು, ಶೋಷಿತ ವರ್ಗಗಳು ಕೂಡಿ ಒಗ್ಗಟ್ಟಾಗಿ ಇಡೀ ರಾಜ್ಯವನ್ನ ಬಂದ್ ಮಾಡ್ತೇವೆ. ಇದು ಸತ್ಯ, ಇದು ನಿತ್ಯ. ಈಗಾಗಲೇ ತಾವೆಲ್ಲ ಬಂದು ಇದಕ್ಕಾಗಿ ನಮ್ಮ ಶೋಷಿತ ವರ್ಗಗಳ ಪರವಾಗಿ ತಾವೆಲ್ಲರೂ ತಮ್ಮ ಶ್ರಮವನ್ನು ಹಾಕಿದ್ದೀರಿ. ಇಲ್ಲಿಗೆ ತಾವು ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಾವು ಯಾವತ್ತೂ ಕೂಡ ಶಾಂತಿ ಪ್ರಿಯರು ದಲಿತರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥವರು. ಅದಕ್ಕಾಗಿ ತಾವು ಬಂದಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ತಾವೀಗ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಾವೆಲ್ಲರೂ ಕೂಡ ಇಲ್ಲಿಂದ ಹೊರಟು ನಮ್ಮ ಸ್ಥಳಗಳಿಗೆ ಹೋಗೋಣ ಅಂತ ಹೇಳಿ ಮುಗಿಸ್ತೇನೆ. ಜೈ ಹಿಂದ್, ಜೈ ವಾಲ್ಮೀಕಿ, ಜೈ ಭೀಮ್.